ಇವತ್ತು ನಾನು ಆಗಲ್ಲೇ ಅಪ್ಪ ನನಗ ಆಗಲ್ಲೋ. ಆಂಗ್ಲ ಪದ ನಾವು ಯೂಸ್ ಮಾಡ್ಲಾರ್ದೆ ನಾವು ಮಾತಾಡೋದು ಇಷ್ಟು ಕಷ್ಟನಾ? ಅಂದ್ರೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಕಲ್ಬುರ್ಗಿ ಅಫಿಷಿಯಲ್ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲಾರು ಹೆಂಗದಿರಿ ರೇಷ್ಮಾ ಫ್ಯಾಮ್? ಏನ್ ನಡ್ದೈತಿ ನೀವು ಎಲ್ಲಾರ್ದು? ಏನ್ ನಡ್ದೈತಿ ನಿಮ್ದು ಎಲ್ಲಾರ್ದು? ಹೆಂಗದಿರಿ ಎಲ್ಲಾರು? ನೀವೆಲ್ಲರೂ ಮಸ್ತ್ ಇರ್ತೀರಿ ಗೊತ್ತೈತಿ. ರೇಷ್ಮಾ ಫ್ಯಾಮ್ ಅಂತಂದ್ರನೆ ಹಂಗ ನೀವೆಲ್ಲರೂ ಫುಲ್ ಕ್ರೇಜಿ ಕ್ರೇಜಿ ಆಗಿರ್ತೀರಿ ಗೈಸ್. ಐ ನೋ. ಬಟ್ ಇವತ್ತಿನ ಟಾಪಿಕ್ ಏನದಪ್ಪ ಅಂತಂದ್ರ ಜಸ್ಟ್ ಕನ್ನಡ ಮಾತಾಡೋದ್ ನೋಡ್ರಿ. ಇವತ್ ಭಾರಿ ಮಜಾ ಟಾಪಿಕ್ ಐತಿ. ಟೋಟಲಿ ಇವತ್ ನನ್ನ ಮನಿ ಕೆಲ್ಸದಿಂದ ಹಿಡಿದು ಡ್ಯೂಟಿ ಮೇಲೆ ಡ್ಯೂಟಿ ಮುಗಿಸ್ಕೊಂಡ್ ಮತ್ ಮನಿಗ್ ಬಂದ ಮೇಲೆ ಅಲ್ಲಿವರೆಗೂ ಬರೀ ಕನ್ನಡ ಪದ ಬಳಕೆ ಮಾಡ್ಬೇಕು, ಬರೀ ಕನ್ನಡ ಮಾತಾಡ್ಬೇಕು ಅನ್ನೋ ಒಂದು ಚಾಲೆಂಜ್ ನ ಮಾತಾಡ್ತೀನಿ ಅನ್ನೋ ಒಂದು ಚಾಲೆಂಜ್ ನ ತಗೊಂಡಿನಿ. ನೋಡಮು ಎಷ್ಟು ಸಕ್ಸಸ್ ಆಗ್ತೈತಿ ಅಂಡ್ ಎಷ್ಟು ಫ್ಲಾಪ್ ಆಗ್ತೈತಿ ಅಂತಂದ್ಗೇಸಿಂದ ಮೀನ್ಸ್ ಗೈಸ್, ನನ್ನ ಧ್ವನಿ ಚೇಂಜ್ ಆಗೈತಿ, ಸ್ವಲ್ಪ ಸರ್ದಿ ಆಗೈತಿ. ನನಗೆ ಗೊತ್ತಾಗೋದ ಸರ್ದಿಗೆ ನಾನು ಬಿಡಲಾಗಿನೋ ಏನ್ ನನಗೆ ಅದು ಸರ್ದಿ ಬಿಡಲಾಗೈತಿ ಗೊತ್ತಾಗಲಾಗ್ಯದ. ಯಾಕಂದ್ರೆ 8-15 ದಿನ ಆಯ್ತು. ಫುಲ್ ಧ್ವನಿ ಚೇಂಜ್ ಆಗೈತಿ. ಸ್ವಲ್ಪ ನಿಮ್ಗ ಚೇಂಜ್ ಕೇಳಿಸ್ತಿರ್ಬೋದು ನನ್ನ ವಾಯ್ಸ್. ಸೊ ಪ್ಲೀಸ್ ತಲೆ ಕೆಡ್ಸ್ಕೊಳಕ್ ಹೋಗ್ಬ್ಯಾಡ್ರಿ. ಇದು ನಾನೇನ ಅಲ್ಲನ ಅಂತ ಕನ್ಫ್ಯೂಸ್ ಆಗ್ಬಿಟ್ರಿ, ಇದು ನಾನೇ. ಸೊ ನನ್ನ ಧ್ವನಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋ ಸಲಂದೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ, ಸ್ಟ್ರಾಂಗ್ ಕಾಫಿ. ನೋಡ್ರಿ, ಈಗಾರ ಸ್ಟಾರ್ಟ್ ಮಾಡಿನ ಅವಾಗೆ ಅಡೌಟ್ ಮಾಡೇ ಬಿಟ್ನ. ಕಾಫಿ ಅಂತ ಹೇಳಕತ್ತೀನಿ. ಕಾಫಿ ಅಲ್ಲ, ಕಾಫಿ ಕನ್ನಡದಾಗ ಏನಂತಾರ? ಚಾ? ಚಾ ಅಲ್ಲ, ಕಾಪಿ. ಕಾಪಿ ಅಂತ ಹೇಳ್ಬಿಡಮ್ ನೋಡ್ರಿ ನಮ್ ಕನ್ನಡ ಲ್ಯಾಂಗ್ವೇಜ್ ಒಳಗ್. ಕಾಪಿ ಎಡವಟ್ಟು ಎಡವಟ್ಟು. ಬರ್ರಿ ಚಾಲು ಮಾಡಾಮ. ಕಾಪಿ ಮಾಡದ ಹೌದು. ಕಾಫಿಗೆ ಕನ್ನಡದಾಗ ಏನಂತಾರ ಗೊತ್ತಿಲ್ಲ ಫ್ರೆಂಡ್ಸ್. ಗಿವ್ ಫ್ರೆಂಡ್ಸ್, ಸಾರಿ. ಮತ್ತೆ ಗೆಳೆಯರೇ, ದಯವಿಟ್ಟು ಕ್ಷಮಿಸಿ. ಈ ಸ್ಟಾರ್ಟಿಂಗ್ಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಆಗಲ್ಲೇ ಅಪ್ಪ ನನಗ ಆಗಲ್ಲೋ. ಮೊದ್ಲೇ ನನ್ ಏನು ಏನು ಅನ್ನೋ ಗೆರಿಕಿ ಮಾತಿಗೊಮ್ಮೆ ಏನು ಏನು ಅಂತೆಲ್ಲಾ ಮರ್ತ್ ಹೋಗ್ತೀನಿ ಅಂತಂದ್ರೆ ಈ ಚಾಲೆಂಜ್ ತಗೊಂಡಿನಿ. ಈ ಚಾಲೆಂಜ್ ಸಕ್ಸಸ್ ಆಗಲ್ಲ ಗೈಸ್. ನನಗೆ ಏನಂತಾರ ಇದು, ಚಾಲುದಾಗೆ ಗೊತ್ತಾಗಕತ್ತೈತಿ. ಮೊದಲಿಗೆ ಗೊತ್ತಾಗಕತ್ತೈತಿ ನನಗ ನಾ ಏನಿದು ಸಕ್ಸಸ್ ಮಾಡಂಗಿ. ಓ ಸಾರಿ. ಮತ್ತೆ ಎಷ್ಟು ಕಷ್ಟ ರೀ ಇದು. ಕಷ್ಟ ಅಲ್ಲ, ನಾವ್ ಕಲ್ತದ ಹಂಗೈತಿ. ಅದ್ರ ಸಂದೆ ನಾವ್ ಹಂಗೆ ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿವಿ ಹಿಂಗ. ಯಪ್ಪ ದೇವರೇ, ನನ್ ಇವತ್ತು ಒಂದು ದಿನ ನನ್ನ ಬಾಯಾಗ ಇಂಗ್ಲಿಷ್ ಆಂಗ್ಲ ಪದ ಬರಲಾರ್ದಂಗ ಏನಾದ್ರೂ ಬೇಡ, ಆಶೀರ್ವಾದ ಮಾಡಿಬಿಡು ಸಾಕು. ಮುಂಚಣಿ ಸ್ಟಾರ್ಟ್ ಅಂತಂದ್ರೆ ಮುಂಚಣಿಯಲ್ಲಿ ಅಂತಂದ್ರ ಮುಂಚಣಿಯಲ್ಲಿ ಅಂದ್ರೆ ಮೊದಲಿಗೆ ಅನ್ಸುತ್ತೆ. ಇರ್ಬೋದೇನೋ, ನನ್ಗೇನು ಗೊತ್ತಿಲ್ಲ. ನನ್ಗೇನು ತಲೆನೆ. ನಂದಿನಿ ಹಾಲ್ ತಗೊಂಡ್ ಬಂದಿನಿ. ಈ ಒಂದು ಬಾರ್ ಸ್ಟ್ರಾಂಗ್ ಅಲ್ಲ, ಗಾಢ ಅಂದ್ರೆ ಗಟ್ಟಿ, ಸ್ಟ್ರಾಂಗ್ ಅನ್ನಕ ಬಲವಾದ. ಬಲವಾದ ಬಲಶಾಲಿ ನಡೆ ಕಡಿ. ನೋಡ್ರಿ, ನಾವು ಕರ್ನಾಟಕದಾಗೆ ಹುಟ್ಟಿಗೆಸಿಂದ ನಮ್ಗೆ ಕೆಲವೊಂದು ಕನ್ನಡ ಪದಗಳು ಗೊತ್ತಿಲ್ಲ ನಮಗ. ಅಂದ್ರ ಎಷ್ಟ ಅಡಾಪ್ಟ್ ಆಗಿವಿ ನಾವು ಇಂಗ್ಲಿಷ್ ಪದಗಳಿಗೆ. ಏನಕ್ಕಾಗೋದ. ಫಸ್ಟ್ ನಾನು ಕಾಪಿ ಮಾಡ್ಕೊಂಡ್ ಕುಡಿತೀನಿ. ಕಾಪಿ ಹಾಲು ಹಾಕ್ಲತ್ತಿ ನಾವು.
ಸ್ಟ್ರಾಂಗ್ ಅನ್ನಕ ಬಲ, ಗಟ್ಟಿ ಅಂತ ಅಲ್ಲ. ಬಟ್ ಕನ್ನಡದಾಗ ಚಲೋ ಅನ್ಸಂಗಿಲ್ಲ ಅದಕ್ಕೆ, ಬಲವಾದ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ. ಸರಿ ಹೊಂದಲ್ಲ ಅದು. ಅಲ್ಲ ಗೈಸ್, ಸೀರಿಯಸ್ಲಿ ಅಪ್ಪ ನನಗ ತಲಿ ಜಾಡ್ಸೋಯ್ತು ಒಂದ್ 5 ನಿಮಿಷದಾಗೆ. ಇನ್ನು ಪೂರ ದಿನ ಹ್ಯಾಂಗ್ ಮಾಡ್ತೀನೋ ಗೊತ್ತಿಲ್ಲ ನಾನು. ಗೆಳೆಯರೇ, ಇದು ಗೊತ್ತಿಲ್ಲ ನನಗೆ ಗೆಳೆಯರೇ. ಇದು ಎಂತ ಆ ಚಾಲೆಂಜ್ಗೆ ಏನಂತಾರ ಕನ್ನಡದ? ಚಾಲೆಂಜ್. ನಾ ಮೊದ್ಲೇನ ತಲೆ ಮೆದುಳಿಲ್ಲ ಅಂತದ್ರಾಗ ಆ ಮೆದುಳಿಗೆ ಏನಾರ ಇರೋ ಒಂದ್ ಇಷ್ಟು ಮೆದುಳಿಗೆ ಕೈ ಹಾಕ್ಯಂಡ್ ಪರ 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 ಕೆರ್ಕೊಂಡಂದ್ರ ಮಗು ಹೋಯ್ತ ನನ್ನ ಕತಿ, ಸತ್ತೆ ಹೋತಿನ ನಾ. ಚಾಲೆಂಜ್ಗೆ ಏನೋ ಅಂತಾರ, ನೆನ್ಪ್ ಮಾಡ್ಕೊಂತೀನಿ ವೇಟ್. ಗೊತ್ತಾಯ್ತು ಗೈಸ್, ಚಾಲೆಂಜ್ಗೆ ಕನ್ನಡದಾಗ ಷರತ್ತು ಅಂತಾರ. ಷರತ್ತು ನಮ್ ಕಡೆಗೆ ಅಂತಾರ, ಎಷ್ಟೆಷ್ಟ್ ಶರ್ತಿ ಕಟ್ಟಮ್ಲೇ ನೋಡಮ್, 100 ಕೊಟ್ಟಮ್ಮ, 500 ಕೊಟ್ಟಮ್ಮ, ಶರ್ತಿ ಅಂದ್ರ ಶರ್ತಿ ನೋಡು ಅಂತ ಹೇಳಿ. ಈಗ ಇದ್ ಯಾವ್ದೋ ನಾಗರ ಪಂಚಮಿ ಏನೋ ಯಾವ್ದೋ ಬರುತ್ ನೋಡ್ರಿ ಈಗ ಮುಂದ, ಅದಕ್ಕೀಗ ಎಲ್ಲಾ ನಮ್ ಊರ್ ಕಡೆಗಿ ಆಟಗಳು ಆಡ್ತಾರ, ಇಂತ ಶರ್ತಿ ಕಟ್ಟಿ ಆಟ ಆಡ್ತಾರ. ನಿಂಬೆಣ್ಣೆ ಯಾರ ನಮ್ ಹಳ್ಳಿ ಕಡೆದವ್ರು ಈ ವಿಡಿಯೋ ನೋಡಕತ್ತಿದ್ರಿ ಅಂತಂದ್ರ ಆ ಹೌದೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಾವ್ ಮತ್ ಎಸ್ ಆರ್ ನೋ ಅಂತಂದ್ ಬಂದಿತ್ತದ ಬಾಯಿಗೆ, ಹಂಗೆ ಒಳಗ್ ಹೋಗ್ಬಿಡ್ತು, ನುಂಗಿಬಿಟ್ಟೆ ನಾನು. ಯಾಕಂತಂದ್ರ ಇವತ್ತು ಶರತ್ ಮಾಡಿನಲ್ರಿ ನಾ, ಕನ್ನಡದಾಗೆ ಮಾತಾಡ್ತೀನಿ ಅಂತ ಅಂದೀಸಿಂದ, ಅದಕ್ಕೆ ಆ ಒಂದ್ ಮೂರು ಇದು ಮಾಡಿ ತೋರ್ಸ್ಲಾ ನಾನು. ಒಂದು ಬ್ಯಾಂಗ್ಳೂರು, ಒಂದ್ ನಮ್ಮೂರ್ ಕಡೆಗಿ, ಇನ್ನೊಂದು ಅಡ್ಡೆ ಮಾಡ್ತೀನಿ. ಆ ನಮ್ ಕಡೆ ಚಾಲೆಂಜ್ ಮಾಡಿದ್ದಾರೆ. ನಮ್ ಕಡೆ ಅಯ್ಯೋ ಮತ್ತೆ ಚಾಲೆಂಜ್ ಅಂದೆ ನಾನು. ನಮ್ ಕಡೆ ಹೌದು, ಈ ಕಡೆ ಬೆಂಗ್ಳೂರ್ ಕಡೆಗೆ ಶರ್ತಿಗೆ ಏನಂತಾರ ಗೈಸ್? ಗುದ್ದಾಡಿದೆ ಒದ್ದಾಡಿದೆ ನನ್ಗೇನ್ ನೆನಪ್ ಬಂದಿಲ್ಲ, ಆದ್ರೂ ಷರತ್ತು ಅಂತಾನೆ ಹೇಳ್ತೀನಿ. ಆ ನಾನಿವತ್ತು ಒಂದು ಷರತ್ತು ತಗೊಂಡಿದ್ದೀನಿ. ಏನು ಅಂತ ಅಂದ್ರೆ, ಆ ಇವತ್ತು ನಾನು ಹಗಲೆಲ್ಲ ಇವತ್ತಿನ ಪೂರ್ತಿ ದಿನಾನ ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋ ಒಂದು ಷರತ್ತನ್ನ ಆ ನಾನಾಗೆ ನಾನು ತಗೊಂಡಿದ್ದೀನಿ. ಸೊ ಹಾಗಾಗಿ ನೋಡೋಣ ನಾನು ಇದನ್ನ ಎಷ್ಟು ಆ, ಇದನ್ನ ನಾನು ಎಷ್ಟು ಆ, ಆ, ಉಫ್, ನನ್ನ ಹಾಲು ಆಗ್ತಿದೆ. ಇದು ಭಾರಿ ಕಷ್ಟ ಅದಪ್ಪ ಇದು. ನಾನೇನೋ ಅಂತ ಮಾಡಿದ್ದೆ. ಹಾ, ನಮ್ಗಳಿಗೆ ಯಾಕೆ ಹಿಂಗ, ನಾವು ಒಟ್ಟ ಇಂಗ್ಲಿಷ್ ಪದ ಯೂಸ್ ಮಾಡ್ಲಾರ್ದ, ನಾವು ಆಂಗ್ಲ ಪದ ನಾವು ಯೂಸ್ ಮಾಡ್ಲಾರ್ದೆ ನಾವು ಮಾತಾಡೋದು ಇಷ್ಟು ಕಷ್ಟನಾ? ಅಂದ್ರೆ ನಾವ್ ಇಷ್ಟು ಅಡಪ್ಟ್ ಆಗಿದೆವು ಈ ಮಾಧ್ಯಮ ಪದಗಳಿಗೆ. ಬಹಳ ಕಷ್ಟ ಅದ ಇದು ಮುಂದಿನ ಜೀವನ. ಏನಂದ್ರ ಇನ್ನೊಂದ್ಸಲಿ ಪ್ರಯತ್ನ ಮಾಡ್ತೀನಿ ನೋಡು. ಆ ಹೇಳ್ಬೇಕು ಅಂತಂದ್ರೆ ನಾನು ಇವತ್ತು ಒಂದು ಷರತ್ತನ್ನ ತಗೊಂತಾ ಇದ್ದೀನಿ ಗೆಳೆಯರಿ. ಏನು ಷರತ್ತಪ್ಪ ಅಂತಂದ್ರೆ, ನಾನು ಇವತ್ತು ದಿನ ಇಡೀ ಕನ್ನಡದಲ್ಲೇ ಮಾತನಾಡ್ತೀನಿ. ಯಾವುದೇ ಮಾಧ್ಯಮ, ಯಾವುದೇ ಆಂಗ್ಲ ಪದನ ಬಳಸದೆ ನಮ್ಮ ಕನ್ನಡ ಪದ ಬಳಕೆಯನ್ನ ಮಾಡಿ ಮಾತನಾಡುತ್ತೇನೆ ಅನ್ನೋ ಒಂದು ಷರತ್ತನ್ನ ತೆಗೆದುಕೊಂಡಿದ್ದೇನೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕನ್ನಡದಾಗ ಏನಂತಾರ? ಸಕ್ಸಸ್ ಎಷ್ಟರ ಮಟ್ಟಿಗೆ ಜ ಸಕ್ಸಸ್ ಅಂದ್ರೆ ಜಯ. ಎಷ್ಟರ ಮಟ್ಟಿಗೆ ಆ, ಎಷ್ಟ್- ಎಷ್ಟರ ಮಟ್ಟಿಗೆ ಇದನ್ನ ನಾನು ವಿಷಯನ ಈ ಒಂದು ವಿಷಯನ ನಾನು ಈ ಒಂದು ವಿಷಯನ ತೆಗೆದುಕೊಂಡು ನಾನು ಜಯಶಾಲಿ ಆಗುತ್ತೇನೋ ಇಲ್ಲವೋ ಎಂದು ನೋಡೋಣ. ವಿಡಿಯೋನ ಈ ಒಂದು ನನ್ನ ವಿಡಿಯೋ ವಿಡಿಯೋ ಕನ್ನಡದಾಗ ಏನಂತಾರೆ ಐ ಡೋಂಟ್ ನೋ. ಯಾವತ್ತ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಜಯಶಾಲಿ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಸೊ ದಯಮಾಡಿ ಈ ನನ್ನ ಒಂದು ವಿಷಯದ ಕುರಿತು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಸೊ ದಯಮಾಡಿ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಆ ಇಷ್ಟದ ಬಟನ್ ಇಷ್ಟದ ಇಷ್ಟ ಆದ್ರೆ ಆ ಕೆಂಪು
ಬಟನ್ ಅನ್ನು ಒತ್ತಿ ನನಗೆ ಯಾರು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಪ್ರಯತ್ನ ಇಲ್ಲಿಗೆ खत्म. बाय बाय, टाटा, गुड बाय, गया.